ಗೈಸ್, ಬೆಳಿಗ್ಗೆ ಟೈಮ್ ಎಷ್ಟು ಇವಾಗ? 8:30 ಯಾವ ಥರ ಇದೆ ವ್ಯೂ ಅಂತ ತೋರಿಸ್ತೀನಿ ನಿಮಗೆ. ಬೆಳಿಗ್ಗೆ ತೋರಿಸಿದೆ, ಸಾರಿ ರಾತ್ರಿ ತೋರಿಸಿದೆ, ಬೆಳಿಗ್ಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಚಳಿ ಇತ್ತು. ಬಸ್ ತಿಂಡಿ ಮಾಡೋದು. ಗಾಯ್ಸ್, ಗುಡ್ ಮಾರ್ನಿಂಗ್. ಹೆಂಗಿದೆ ನಾಷ್ಟ? ಹೆಂಗಿದೆ? ನೀನು ಸ್ನಾನ ಮಾಡ್ದೆ ತಿಂತ ಇದ್ದೆ, ನಂಗೆ ಅದೇ ಬೇಜಾರು ಆಯ್ತಾ ಇರೋದು. ಯಾಕೆ ಇಷ್ಟು ಅರ್ಜೆಂಟಲ್ಲಿ ತಿಂತ ಇದ್ದೀರಾ? ಅದೇ ದೋಸೆನ ಆರ್ಡರ್ ಮಾಡಿದ್ವಿ. ದೋಸೆ ತಿನ್ಕೊಂಡು ಇವತ್ತು ಯಾವ ಪ್ಲೇಸ್ ಪ್ಲಾನ್ ಮಾಡಿದ್ರ ಬ್ರೋ? 2 ಪ್ಲೇಸು. ದೊಡ್ಡ ಪೀಕ್ ಒಂದು ಪೈಕಾರ ವಾಟರ್ ಫಾಲ್ಸ್. ರಿಟರ್ನ್ ಹೋಗ್ತಾ ಬಂಡೀಪುರ ಮನೆ ಫಾರೆಸ್ಟ್ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಟಿಫನ್ ತಿಂದು ಇನ್ನೂ ಒಂದಿಬ್ರು ಸ್ನಾನ ಮಾಡ್ಕೊಂಡು ಅಲ್ಲಿವರೆಗೂ ಟೈಮ್ ಐತೆ. ಇಲ್ಲೊಂದು ಒಳ್ಳೆ ವ್ಯೂ ಇದೆ, ವ್ಯೂ ತೋರಿಸ್ತೀನಿ. ಸಕ್ಕತ್ತಾಗಿದೆ ಅಲ್ಲ, ಬೆಳಿಗ್ಗೆ ಎದ್ಬಿಟ್ಟು ಈ ಥರ ವ್ಯೂ ನೋಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ರಾತ್ರಿ ಊಟ ಎಲ್ಲ ಇಲ್ಲೇ ಇದ್ದೀವಿ. ಇಲ್ಲೊಳ್ಳೆ ಸಕ್ಕದ ಕ್ಯಾಂಪ್ ಫೈರ್ ಹಾಕಿದ್ರು, ತೆಗಿತೀನಿ. ಸಕ್ಕದಾಗ ಇದು ಯಾವುದು ಮಚ್ಚ? ಇದು ರೆಸಾರ್ಟ್ ಹೆಸರು ಟುಲಿಪ್ಸ್. ಅಲ್ಲೇ ಐತಲ್ಲ. ಹಾಂ, ಹೆಸರಿದೆ ನೋಡಿ, ಟುಲಿಪ್ಸ್. ಸಕ್ಕದಾಗೈತೆ. ಬಂದರೆ ಇಲ್ಲೇ ಸ್ಟೇ ಆಗಿ, ಕಡಿಮೆ ಇದೆ, ರೀಸನಬಲ್ ಆಗಿದೆ. ಟ್ಯಾರಿಫು ಮತ್ತು ಹಾಸ್ಪಿಟಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯಿತು. ಬೇಗ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ನೋಡ್ತಾ ಇದ್ದೀವಿ. ಇದ್ರ ಮಧ್ಯ ಎಷ್ಟು ಕ್ಯೂಟ್ ಆಗಿದೆ. ಬಾರೋ ಇಲ್ಲಿ ಕುಚ್ಚು. ಆ ಬಿಸಿಲಲ್ಲಿ ಪಾಪ ಸಿಕ್ಕಾಬಿಡೆ ಚಳಿ ಅಲ್ಲ, ಬಿಸಿಲಲ್ಲಿ ಮಜಾ ತಾಂತಿದೆ. ನಾನು ನೋಡು ಹಿಂಗೆ ಮಜಾ ತಾಂತಿದೆ. ಹೋಗಪ್ಪ, ಸೂಪರ್. ಇಂದು ತಾಯಿ ಗುಣ ಮರೆಯಲ್ಲ ಜನ. ನೋಡಿ ಬ್ರೋ, ನನ್ನ ಬ್ಯಾಗ್ ಇರ್ತಾವ್ರ ನೋಡಿ. ನೀನು ಮಚ್ಚ ಯಾಕೋ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೆಯಾ ನನಗೆ? ಹಿಂಗಿದೆ, ಸೂಪರ್. ನಿಮ್ಮ ವಿಡಿಯೋಗೆ ಯಾವ ಥರ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ಕಣ್ಣಲ್ಲಿ ನೋಡಕ್ಕಂತೂ ಸಿಕ್ಕಾಪಡೆ ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಫೋಟೋಶೂಟ್ ಸ್ಟಾರ್ಟ್ ಆಯ್ತು. ಬನ್ನಿ ನಾವು ತೆಗೆಸ್ಕೊಂಡು ನೋಡ್ಬೋಣ. ಸ್ಟ್ಯಾಂಡ್ ಗೈಸ್, ಬಸ್ ಸ್ಟ್ಯಾಂಡ್. ನಾವು ದೊಡ್ಡ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. 20 ನಿಮಿಷ.
ಬೆಟ್ಟ ಕನ್ಸೇ ಬೆಟ್ಟ ಸಕ್ಕ ಊಟಿ ಪ್ಲೇಸಸ್ ನಾವು ಕವರ್ ಮಾಡ್ಬೋದು ಮಗ. ನಾವೊಂದು ಲಾಸ್ಟ್ ಟೈಮ್ ಅಲ್ಲ ಯೂಟ್ಯೂಬ್ ಬರೋದು. ಹೌದೌದು, ಇರೋವರೆಗೂ ಒಂದು ಇವತ್ತು ಬೇಕಾದ್ರೆ ಇಲ್ಲಿನ ಶೋರೂಮ್ ಮಾಡಿತ್ತು ಆ ಥರ ಎರಡು ಹತ್ತಕ್ಕಿಲ್ಲ ಬೆಟ್ಟ ಇಳಿದಾಯ್ತು. ನೋಡಿ ನೋಡಿದ್ವಾ ದೊಡ್ಡ ಬೆಟ್ಟಕ್ಕೆ ದಾರಿ. ಏನು ಎಂಟ್ರಿ ಫೀಸ್ 20 ರೂಪಾಯಿ ಗಾಡಿಗೆ. 100 ಕಂದು ಒಳ್ಳೆ ಸ್ವೀಟ್ ಸಾಕಲ್ಲ. ನೋಡಿದ್ದೀನಿ ಆಗ್ಲೇ, ಮತ್ತೆ ಇನ್ಯಾಕ ಬಂದಿದ್ದೀರಿ ನೀವು ನೋಡ್ಬೇಕಲ್ಲ. ನಾವು ಸಪ್ರೇಟ್ ಹೋಗಿ ನೋಡ್ಕೊಂತ ಇದ್ದು. ಸಿಕ್ಕಾಪಟ್ಟೆ ರೇಂಜ್ ಇಲ್ಲೇನಾ, ಜನ ಜಾಸ್ತಿ, ಮಜಾ ಜಾಸ್ತಿ. ಮಜಾ ಅಲ್ವಾ? ಸಿಕ್ಕಾಪಟ್ಟೆ ಜನ. ಯಾವ ರೇಂಜಿಗೆ ಅವ್ರೆ ಅಂದ್ರೆ ಈ ರೇಂಜಿಗೆ ಇದರಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಜನ ಸಾಗರ, ಜನ ಸಾಗರ. ವ್ಯೂ ಎಲ್ಲ ತುಂಬಾ ಸಖತ್ತಾಗಿದೆ. ಇವರೆಲ್ಲ ನನ್ನೇ ಬಿಟ್ಟು ಹೋಯ್ತು. ಫೋಟೋಗಳು ತಕ್ಕೊಡ್ತಾರೆ ಗೈಸ್. ನಿಮ್ಗೆಲ್ಲ ನೆನಪಿದೆಯಾ ಈ ಥರ ಒಂದಾನೊಂದು ಕಾಲದಲ್ಲಿ ಫೋನು ಇಲ್ದಲೇ ಇರೋ ಟೈಮಲ್ಲಿ ಈ ಥರ ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಜನಕ್ಕೆ ಈ ಥರ ನೆನಪಿದೆ? ಟೆಕ್ನಾಲಜಿ ಮುಂದುವರೆದು ಇವಾಗ ತೆಗೆಸ್ಕೊಂಡಲ್ಲ ಯಾರೆಲ್ಲ ಪಾಪ ಅಂಕಲ್ ನೋಡಿ ಯಾವ ಥರ ಕೂತಿದ್ದಾರೆ. ಈ ಥರ ಎಲ್ಲ ನೋಡ್ತಾರೆ, ಬೇಜಾರಾಗುತ್ತಲ್ಲ ನೋಡಿ. ಅಲ್ಲಿ ಟಿಕೆಟ್ ತಾಣ ಹತ್ರನೇ ನಮ್ಮ ಪ್ರಣವ್ಜಿ ಸೋರ್ಸ್ ಅವರು ಕರಿತಾ ಇದ್ದಾರೆ. ಹೇಳಿ ಬ್ರೋ, ಫೋಟೋಸ್ತಿಲ್ಲ. ಓಕೆ ಓಕೆ ಓಕೆ. ಇದೇ ವ್ಯೂ ನಿಮಗೂ ತೋರಿಸ್ತೀನಿ. ಅದು ಸಾಕಾಯ್ತು. ನೀವು ಯಾಕೆ ನಿಮ್ಮ ಮುಖ ಯಾಕೆ ಈ ತರ ಬಾಡಾಗಿದ್ರೆ ನಮ್ಗೆ ಹೇಳಿ, ನಮ್ಮ ವೀಕ್ಷಕರು ಹೇಳಿ. ಡಿಹೈಡ್ರೇಟ್ ಬಳ್ಳಿಯಿಂದ ಹೂವರಳ ಬಲ್ಲದ ಯಾವ ಬೆಟ್ಟ? ದೊಡ್ಡ ಬೆಟ್ಟ, ದೊಡ್ಡ ಬೆಟ್ಟನ ನೋಡ್ಕೊಂಡು ಒಂದು ಎಳ್ನೀರ್ನ ಕುಡ್ಕೊಂಡು ಇವಾಗ ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದೆ. ಇಲ್ಲೇ ಮಜಾ ಇದೆ.
ಬಿಸಿಲೈತೆ ಅಂದ್ರೂ ಚಳಿ ತರ ಡಿಫ್ರೆಂಟ್ ವೆದರಪ್ಪ. ಯಾಕೋ ಇಲ್ಲಿಂದ ಹೋಗಕ್ ಮನ್ಸೇ ಇಲ್ಲ. ಇನ್ನೊಂದಿನ ಸ್ಟೇ ಆಗಿತ್ತು ಸಕಲಾಗಿರ್ತಿದ್ದವ ಬರತ್ತಾ. ಈಗಲೇ ಫೋನ್ ಮೇಲೆ ಕೆಲ್ಸಕ್ಕೆ ರಜಾ ಹಾಕೊಂಡ್ಬರ್ತಾನ. ಆಕ್ಚುಲಿ ಇವತ್ತು ಜಾನ್ ಫಸ್ಟ್ಗೆ ನಾನು ಎಲ್ಲರಿಗೂ ರಜಾ ಅಂತ ಅನ್ಕೊಂಡೆ. ಮ್ಯಾಕ್ಸಿಮಮ್ ರಜಾ ಇಲ್ಲ, IT ಕಂಪ್ನಿಗೂ ರಜೆ ಇಲ್ಲ. ನಮ್ಮ ಕಂಪ್ನಿಗೆ ಬರುತ್ತೆ ರಜಾ. ಥ್ಯಾಂಕ್ ಯು ಆರ್ಯಾಟಿ ಹೇಳ್ತಾ ಬನ್ನಿ ಫಾಲ್ಸ್ ಹತ್ರ ಸಿಗೋಣ. ವ್ಯೂ ನೋಡಮ್ಮ ಮುಂದೆ, ವ್ಯೂ ನೋಡು. ಇವ್ ನೋಡು ನಾಯಿ ಹಂಗಿ ಎಲ್ಲಿಟ್ಟವನೆ, ಯಾರ ತಲೆ ಕತ್ತರಿಸಿಟ್ಟಿರ್ತಾರ. ಸಕ್ಕದಾಗಿ ವೆಹಿಕಲ್ಸ್ ಪಾರ್ಕ್ ಮಾಡಿ ಹೋಗೋಣ. ಬೈಕಾರ ವಾಟರ್ ಫಾಲ್ಸ್ ಮತ್ತೆ ಇದು